ನಾನು ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ನನಗೆ ಒಂದು ವಿಚಿತ್ರ ಕಥೆ ಹೇಳ್ತಿದ್ರು. ಆ ಕಥೆ ಏನು ಗೊತ್ತಾ? ಒಮ್ಮೆ ಕಾಲದಲ್ಲಿ ಪ್ರಾಣಿಗಳು ಮಾತಾಡ್ತಿದ್ದವಂತೆ. ಒಂದು ಸುಂದರ ಹಳ್ಳಿಯಲ್ಲಿ ಒಂದು ಅತ್ತೆ ಮತ್ತು ಸೊಸೆ ವಾಸಿಸುತ್ತಿದ್ದರು. ಅವರ ಮನೆಯ ಬಳಿ ಹಸುಗಳು, ಮೇಕೆಗಳು, ಕರುಗಳು, ತುಂಬಾ ಸಾಕುಪ್ರಾಣಿಗಳಿತ್ತವು. ಆ ದಿನಗಳಲ್ಲಿ ಪ್ರಾಣಿಗಳು ಮಾತನಾಡಬಹುದಾಗಿತ್ತು. ಅವು ತಮ್ಮ ಸಂತೋಷವೂ ಹೇಳ್ತಿದ್ದವು, ದುಃಖವೂ ಹೇಳ್ತಿದ್ದವು. ಒಂದು ದಿನ ಅತ್ತೆ ಸೊಸೆಗೆ ಹೇಳಿದಳು, ಸೊಸೆ, ನಾನು ಟೌನ್ಗೆ ಹೋಗಿ ಬರ್ತೇನೆ. ನಾನು ಬರುವಷ್ಟರಲ್ಲಿ ಹಸುಗಳಿಗೆ ಮತ್ತು ಮೇಕೆಗಳಿಗೆ ನೀರು ಕೊಡಬೇಕು. ಸೊಸೆ ಹೇಳಿದಳು, ಸರಿ ಅತ್ತೆ, ಕೊಡುತ್ತೇನೆ. ಹೀಗೆ ಹೇಳಿ ಅತ್ತೆ ಹೊರಟಳು. ಆದ್ರೆ ಅತ್ತೆ ಹೋದ ನಂತರ ಸೊಸೆ ತನ್ನ ಕೆಲಸ ಮಾಡಿಕೊಂಡು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲಿ ಎಂದು ಒಳಗೆ ಹೋಗಿ ಮಲಗಿಬಿಟ್ಟಳು. ಹೊರಗೆ ಹಸುಗಳು, ಮೇಕೆಗಳು, ಕರುಗಳು ಬಾಯಾರಿಕೆಯಿಂದ ನೀರಿಗೆ ಕಾಯುತ್ತಲೇ ಇದ್ದವು. ಸ್ವಲ್ಪ ಹೊತ್ತಿನ ನಂತರ ಸೊಸೆ ಎದ್ದಳು. ಹಠಾತ್ ಅವಳಿಗೆ ನೆನಪಾಯಿತು. ಅಯ್ಯೋ, ನಾನು ಪ್ರಾಣಿಗಳಿಗೆ ನೀರ್ ಕೊಡ್ಲಿಲ್ಲ. ಅವಳು ತಕ್ಷಣ ಹಸುವಿನ ಕೊಟ್ಟಿಗೆಗೆ ಓಡಿದಳು. ಅಲ್ಲಿ ಹಸು ದುಃಖದಿಂದ ಹೇಳಿತು, ನೀನು ನಮಗೆ ನೀರ್ ಕೊಡ್ಲಿಲ್ಲ. ನಾವು ಬೆಳಗ್ಗಿನಿಂದ ಕಾಯ್ತಿದ್ದೇವೆ. ನಿನ್ನ ಅತ್ತೆ ಬಂದಾಗ ಎಲ್ಲವನ್ನೂ ಹೇಳ್ತೇನೆ. ಸೊಸೆಗೆ ತುಂಬಾ ಕೋಪ ಬಂತು. ನೀನು ನನ್ನ ಬಗ್ಗೆ ಹೇಳ್ತೀಯಾ ಎಂದು ಅವಳು ಕೋಪದಿಂದ ಕೂಗಿದಳು. ಕೋಪದಲ್ಲಿ ಅವಳು ಶಾಪ ಹಾಕಿದಳು, ಇನ್ನು ಮುಂದೆ ಯಾವ ಪ್ರಾಣಿಗೂ ಮಾತು ಇರಬಾರದು. ಆ ಕ್ಷಣ ಜೋರಾಗಿ ಗಾಳಿ ಬೀಸಿತು. ಆಕಾಶ ಸ್ವಲ್ಪ ಕತ್ತಲಾಗಿತ್ತು. ಹಸುಗಳು, ಮೇಕೆಗಳು, ಕರುಗಳು ಮಾತನಾಡಲು ಯತ್ನಿಸಿದವು. ಆದ್ರೆ ಶಬ್ದವೇ ಬರಲಿಲ್ಲ. ಆ ದಿನದಿಂದ ಪ್ರಾಣಿಗಳ ಮಾತು ಶಾಶ್ವತವಾಗಿ ನಿಂತುಹೋಯಿತು. ಸ್ವಲ್ಪ ಸಮಯದ ನಂತರ ಅತ್ತೆ ಮನೆಗೆ ಹಿಂದಿರುಗಿದರು. ಅವರು ಮನೆ ಮುಂದೆ ಬಂದಾಗ ವಿಚಿತ್ರ ವಾತಾವರಣ ಕಂಡರು. ಗಾಳಿ ಬೀಸುತ್ತಿತ್ತು. ಪ್ರಾಣಿಗಳ ಕಣ್ಣಲ್ಲಿ ಕಣ್ಣೀರು. ಇದೇನಾಯಿತು ಎಂದು ಅತ್ತೆ ದುಃಖದಿಂದ ಕೇಳಿದರು. ಸೊಸೆ ಅಳುತ್ತಾ ತನ್ನ ತಪ್ಪನ್ನು ಒಪ್ಪಿಕೊಂಡಳು. ಅತ್ತೆ, ನಾನು ಕೋಪದಲ್ಲಿ ಶಾಪ ಹಾಕಿಬಿಟ್ಟೆ. ಅತ್ತೆ ದುಃಖದಿಂದ ಹೇಳಿದರು, ಕೋಪದಲ್ಲಿ ಹೇಳಿದ ಮಾತು ಜೀವನ ಪೂರ್ತಿ ನೋವು ಕೊಡಬಹುದು. ಅಜ್ಜಿ ಕಥೆ ಮುಗಿಸಿ ನನಗೆ ಹೇಳುತ್ತಿದ್ದರು, ಮಗುವೇ, ಇಂದು ಪ್ರಾಣಿಗಳು ಮಾತನಾಡಲಾರವು. ಆದ್ರೆ ಅವುಗಳಿಗೂ ಹಸಿವಿದೆ, ದಾಹ ಇದೆ, ನೋವಿದೆ. ಅವುಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಇದರಿಂದ ನೀವು ಏನು ಕಲಿತೀರಿ? ಕೋಪದಲ್ಲಿ ಮಾತಾಡಬಾರದು. ಪ್ರಾಣಿಗಳಿಗೆ ಮಾತಿಲ್ಲ, ಆದ್ರೆ ಮನಸ್ಸಿದೆ. ಅವುಗಳನ್ನು ಪ್ರೀತಿಸಿ, ಕಾಳಜಿ ವಹಿಸಿ.